ವೆಲ್ಕಮ್ ಟು ಶ್ರೀ ಓಂ ಫ್ಲೇವರ್ಸ್ ಕಿಚನ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿವತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಸಿಂಪಲಾಗಿ ಯಾವ ರೀತಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮನೇಲೇ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಮೊದಲಿಗೆ ಅನ್ನನ ಉದ್ರುದ್ರಾಗೆ ಮಾಡಿ ಅದನ್ನು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ. ಅನ್ನ ಹಾರೋಷ್ಟರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ನೋಡೋಣ. ಬನ್ನಿ, ಈ ಡಿಸ್ಪ್ಲೇಲಿ ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಆಗುವಷ್ಟು ಕ್ಯಾಪ್ಸಿಕಮ್ಮು, 2 ಕ್ಯಾರೆಟು, ಹಾಗೆ ಸ್ವಲ್ಪ ಬೀನ್ಸು, ಹಾಗೆ ಕ್ಯಾಬೇಜನ್ನ ತಿನ್ನು ಸ್ಲೈಸಾಗೆ ಮಾಡಿ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 10 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಮೆಣಸಿನ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಗೂ ಉಪ್ಪು ಮತ್ತು ಸ್ವಲ್ಪ ಸೋಯಾ ಸಾಸ್ನ ತೊಗೊಂಡಿದ್ದೀನಿ. ಬನ್ನಿ ಇದನ್ನೆಲ್ಲ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟು ಪಾತ್ರೆ ಇಟ್ಟಿದ್ದೆ, ಅದು ಬಿಸಿ ಆಗಿದೆ. ಅದಕ್ಕೀಗ ನಾನು ತೆಗೆದಿಟ್ಕೊಂಡಿರೋ ಅಂತಹ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ತೊಗೊಂಡಿದ್ನೋ ಅದಷ್ಟು ಕಂಪ್ಲೀಟ್ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾಯ್ದ ಮೇಲೆ ನಾನು ತೆಗೆದಿಟ್ಕೊಂಡಿರೋ ಅಂತಹ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಬರ್ತೀನಿ. ಇದೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಎಣ್ಣೆಲೆಲ್ಲ ನೀಟಾಗೆ ಚೆನ್ನಾಗಿ ಫ್ರೈ ಮಾಡಿಸ್ಕೊಂಡು ಬರ್ತೀನಿ. ಇದೆಲ್ಲ ನೀಟಾಗೆ ಫ್ರೈ ಆದಮೇಲೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಅಷ್ಟು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೀನ್ಸು ಏನಿದೆಯೋ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಹಾಗೆಯೇ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ನೀಟಾಗೆ ಎಣ್ಣೆಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಈ ರೀತಿಯಾಗಿ ನೀಟಾಗೆ 3-4 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ನ ಹಾಗೆ ಬೇಯಕ್ಕೆ ಬಿಡ್ತೀನಿ. ನಾನೇನು ಇದಕ್ಕೆ ನೀರಾಗಲಿ ಉಪ್ಪಾಗಲಿ ಏನೂ ಸೇರಿಸಿಲ್ಲ. ಸೊ ಇದೀಗ 5 ಮಿನಿಟ್ಸ್ ಆಗಿದೆ. ತರಕಾರಿಯಲ್ಲಿರೋ ಅಂತಹ ನೀರೇ ಬಿಟ್ಕೊಂಡು ಸ್ವಲ್ಪ ಎಲ್ಲ ಬೆಂದಿದೆ. ಸೊ ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈಗೇನು ಉಪ್ಪು ಸೇರಿಸ್ತೀನೋ ಅಷ್ಟೇ ಉಪ್ಪು. ನೆಕ್ಸ್ಟು ರೈಸ್ ಎಲ್ಲ ಹಾಕಿದ್ಮೇಲೆ ನಾನು ಮತ್ತೆ ಉಪ್ಪು ಅದೆಲ್ಲ ಏನೂ ಸೇರ್ಸೋಕ್ಕೆ ಹೋಗಲ್ಲ. ಇಷ್ಟು ಪ್ರಮಾಣದಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಸೇರಿಸಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ್ದು ಹಸಿ ವಾಸನೆ ಹೋಗೋ ತನಕ ನಾನು ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ತರಕಾರಿನೂ ಸಹ ನೀಟಾಗೆ ಬೆಂದಿರುತ್ತೆ. ಆ ಬಾಯಿಗೆ ತಿನ್ನೋದಕ್ಕೂ ಕೂಡ ಅದು ಸಿಕ್ಕಿದಾಗ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಈಗ ಫ್ರೈ ಆದಮೇಲೆ ನಾನೇನು ಆರಕ್ಕಿಟ್ಟಿದ್ನೋ ರೈಸನ್ನ ಈ ಟೈಮಲ್ಲಿ ಅದನ್ನೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ರೈಸ್ ಎಲ್ಲನೂ ನಾನು ಸೇರಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನೀಟಾಗೆ ಎಲ್ಲ ಮಸಾಲೆ ಹಾಗೂ ತರಕಾರಿಗಳು ಅನ್ನಕ್ಕೆ ಹೊಂದೋ ರೀತಿಯಲ್ಲಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೋಯಾ ಸಾಸ್ ಏನು ತೊಗೊಂಡಿದ್ವೋ ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡು ಈಗ ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ತರಕಾರಿಗೆ ಎಲ್ಲ ಮಸಾಲೆನೂ ಅಂಟಿರುತ್ತೆ, ಹಾಗೆ ರೈಸ್ಗೂ ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನೀಟಾಗೆ ಮಿಕ್ಸ್ ಆಗಿರುತ್ತೆ. ಸೊ ತಿನ್ನಬೇಕಾದ್ರೆ ಟೇಸ್ಟು ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಮನೇಲಿ ಈ ರೀತಿಯಾದ ಹೆಲ್ದಿ ರೆಸಿಪಿ, ಕ್ವಿಕ್ಕಾಗಿ ಮಾಡುವಂತಹ ಟೇಸ್ಟಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.